सह नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये द्वितीये पादे नवसूत्रात्मकेऽस्मिन् षष्ठे प्रकृतैतावत्वाधिकरणे तदुपनिबद्धं तस्मिन् प्रकृतैतावत्वाधिकरणे उपनिबद्धं प्रथमं सूत्रम् द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः द्वाविंशं सूत्रम् पादादितः द्वाविंशं सूत्रम् अस्मिन्नधिकरणे प्रथमं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वाविंशं सूत्रं तद्भाष्यभागं च यथाचार्यानुग्रहं विचारयामः। इदानीं श्रीमच्छंकर भगवत पूज्यपादानां प्रशस्ति श्लोकमेकं द्विवारं पठामः। ॐ काषाय वस्त्रं कमनीयकान्तिं प्रशान्तचित्तं परिपूर्णप्रज्ञं देवादिभिर्वन्दितपादपद्मं वन्दे निशं शङ्करदेशिकेन्द्रम्। ॐ काषाय वस्त्रं कमनीयकान्तिं प्रशान्तचित्तं परिपूर्णप्रज्ञं देवादिभिर्वन्दितपादपद्मं वन्दे निशं शङ्करदेशिकेन्द्रम्। वन्दे निशं शङ्करदेशिकेन्द्रम्। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये द्वितीये पादे पंचमं षष्ठं प्रकृतैतावत्वाधिकरणम्। इदानीं तस्मिन् अधिकरणे उपनिबद्धानि सर्वाणि तानि नवसूत्राणि एकवारं पठामः। ॐ प्रकृतैतावत्त्वं हि प्रतिषेधति ततो ब्रवीति च भूयः
ಓಂ ತದವ್ಯಕ್ತಮಾಹಿ ಓಂ ಅಪಿ ಚ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ ಓಂ ಪ್ರಕಾಶಾದಿಮಚ್ಚ ವೈಶೇಷ್ಯಂ ಪ್ರಕಾಶಸ್ಯ ಕರ್ಮಣ್ಯಭ್ಯಾಸಾತ್ ಓಂ ಅತೋನಂತೇನ ತಥಾ ಹಿ ಲಿಂಗಂ ಓಂ ಉಭಯವ್ಯಪದೇಶಾತ್ವಹಿ ಕುಂಡಲವತ್ ಓಂ ಪ್ರಕಾಶಾಶ್ರಯವದ್ವಾ ತೇಜಸ್ವಾತ್ ಓಂ ಪೂರ್ವವದ್ವಾ ಓಂ ಪ್ರತಿಷೇಧಾಶ್ಚ ಇಮಾನಿ ತಾನಿ ನವಸೂತ್ರಾಣಿ ಅಸ್ಮಿನ್ ಪ್ರಕೃತೈತಾವತ್ವಾಧಿಕರಣೆ ಉಪನಿಬದ್ಧಾನಿ ಬಾದರಾಯಣಾಚಾರ್ಯೇಣ ಭಗವತಾ ಇದಾನೀಂ ಪ್ರಕೃತಂ ಪ್ರಥಮಂ ಸೂತ್ರಂ ಪಶ್ಯಾಮಃ ಪ್ರಕೃತಂ ಸೂತ್ರಂ ಪ್ರಥಮಂ ಸೂತ್ರಂ ತತ್ಸೂತ್ರಂ ದ್ವಿವಾರಂ ಪಠಾಮಃ ಅನಂತರಂ ಭಾಷ್ಯಭಾಗಂ ಪಶ್ಯಾಮಃ ಓಂ ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ತತೋ ಬ್ರವೀತಿ ಚ ಭೂಯಃ ಓಂ ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ತತೋ ಬ್ರವೀತಿ ಚ ಭೂಯಃ ಪ್ರಕೃತಂ ಏತಾವತ್ವಂ ಹಿ ಪ್ರತಿಷೇಧತಿ ಪ್ರಕೃತಂ ಏತಾವತ್ವಂ ಚ ತತಃ ತಸ್ಮಾತ್ ಭೂಯಃ ಬ್ರವೀತಿ ನೇತಿ ನೇತಿ ಇತಿ ನೇತಿ ನೇತಿ ಇತಿ ಭೂಯಃ ದ್ವಿವಾರಂ ಬ್ರವೀತಿ ಶ್ರುತಿಃ ಕುತಃ ಪ್ರಕೃತಂ ಏತಾವತ್ವಂ ಹಿ ಪ್ರತಿಷೇಧತಿ ಅತ್ರ ಏನಿದು ಅಂತಂದ್ರೆ ಪ್ರಕೃತವಾದ ಇಷ್ಟು ಒಂದು ಪರಿಮಾಣ ಇದು ಎಂಬತಕ್ಕಂಥದ್ದನ್ನ ಅಲ್ಲಗಳೆಯುತ್ತದೆ ಅಂತ ಹೇಳಿ ಪ್ರಕೃತ ಅಂತಂದ್ರೆ ಯಾವುದು ಈ ಈಗ ತಾನೇ ಹಿಂದೆ ಹೇಳಿದ್ದ ವಿಚಾರ ಯಾವುದದು ಬ್ರಹ್ಮಕ್ಕೆ ಎರಡು ರೂಪ ಅಂತ ಹೇಳಿದ್ರು ಒಂದು ಮೂರ್ತ ಇನ್ನೊಂದು ಅಮೂರ್ತ ಅಂತ ಹೇಳಿ ಬ್ರಹ್ಮದ ಒಂದು ವ್ಯಾಕೃತ ರೂಪವೇ ಒಂದು ಅವ್ಯಾಕೃತ ಆದ ತಕ್ಷಣವೇ ಹಿರಣ್ಯಗರ್ಭ ಬ್ರಹ್ಮ ಹಿರಣ್ಯಗರ್ಭ ಬ್ರಹ್ಮ ಆದ್ಮೇಲೆ ಅವ್ರ ಸೃಷ್ಟಿ ಪ್ರಾರಂಭ ಮಾಡ್ದ ಏನಂದ ಮೊಟ್ಟ ಮೊದಲು ಪಂಚಭೂತಗಳು ಶುರುವಾಯ್ತಲ್ಲ ಅಲ್ಲಿಂದ ಅದು ಹೇಗೆ ವಿಭಜನೆ ಆಯಿತು ಅಂತಂದ್ರೆ ಒಂದು ಮೂರ್ತ ರೂಪ ಇನ್ನೊಂದು ಅಮೂರ್ತ ರೂಪ ಆಕಾಶ ವಾಯು ಅಮೂರ್ತ ರೂಪ ಇನ್ನು ಮೂರು ತೇಜಸ್ಸು ಅಪ್ಪು ಪೃಥ್ವಿ ಅಂತಕ್ಕಂಥದ್ದು ಮೂರ್ತ ರೂಪ ಅಂತ ಹೇಳಿ ಪ್ರಾರಂಭ ಮಾಡಿದ್ರು ಮತ್ತೆ ಅದನ್ನೇ ಪ್ರಕೃತವನ್ನಾಗಿ ಮಾಡಿಕೊಂಡು ಬ್ರಹ್ಮಕ್ಕೆ ಬ್ರಹ್ಮಣ ದೇವಾವ ಬ್ರಹ್ಮಣ ರೂಪೇ ಮೂರ್ತಂಚ ಮೂರ್ತಂಚ ಇತಿ ಅಂತ ಹೇಳಿದ್ರು ಈಗ ಇಲ್ಲಿ ನೇತಿ ನೇತಿ ಅಂತ ಹೇಳ್ತಕ್ಕಂಥದ್ದು ಪ್ರತಿಷೇಧ ಮಾಡ್ತಾ ಇದ್ದಾರಲ್ಲ ಅದು ಏನನ್ನ ಪ್ರತಿಷೇಧ ಮಾಡ್ತಾ ಇದ್ದಾರೆ ಅಲ್ಲಿ ಶ್ರುತಿ ಯಾವುದನ್ನ ಪ್ರತಿಷೇಧ ಮಾಡ್ತಾ ಇದೆ ಅಂತಂದ್ರೆ ಪ್ರಕೃತಂ ಪ್ರಕೃತಂ ಅಂತಂದ್ರೆ ಏನು ಪ್ರಕೃತಂ ಅಂದ್ರೆ ಇಲ್ಲಿ ಈಗ ತಾನೇ ಹೇಳಿದ್ದು ಅಂತ ಹೇಳಿದ್ರು ಈಗ ತಾನೇ ಹೇಳಿದ್ದು ಅಂತ ಹೇಳ್ಬಿಟ್ರೆ ಅದು ಪೂರ್ಣವಾಗುದಿಲ್ವಲ್ಲ ಸ್ವಲ್ಪ ಸಂದಿಗ್ಧ ಬಂದ್ಬಿಡ್ತಲ್ಲ ಯಾಕೆ ಈಗ ತಾನೇ ಏನ್ ಹೇಳಿದ್ರಿ ಬ್ರಹ್ಮದ ಸ್ವರೂಪ ಹೇಳಿದ್ರಿ ಆಯ್ತು ಬ್ರಹ್ಮದ ಸ್ವರೂಪ ಏನು ಅಂತ ಹೇಳಿದ್ರಿ ಮೂರ್ತ 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 ಅಮೂರ್ತ ಹೋಗ್ತಾರೆ ಮೂರ್ತ ಅಮೂರ್ತ ಸ್ವರೂಪ ಬ್ರಹ್ಮ ಈಗ ಮೂರ್ತಾಮೂರ್ತ ಸ್ವರೂಪ ರೂಪ ಇರ್ತಕ್ಕಂಥದ್ದು ಅದು ರೂಪ ಅದು ಮತ್ತೆ ಅದು ಯಾರಿಗೆ ಇದೆಯೋ ಅದು ಬ್ರಹ್ಮ ಹೋಗ್ತಾರೆ ಅದು ಯಾವುದದು ರೂಪಿ ಹೀಗೆ ರೂಪ ರೂಪಿ ಎರಡನ್ನೂ ಹೇಳಿದ್ದಾರೆ ಈಗ
ಇಲ್ಲಿ ಪ್ರತಿಷೇಧ ಮಾಡ್ತಾ ಇದ್ದಾರೆ. ಏನಂತ ಪ್ರತಿಷೇಧ ಮಾಡ್ತಾ ಇದ್ದಾರೆ? ಇತಿನ 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 ಅಂದ್ರೆ ಏವಂನ ಏವಂನ ಅಂತ ಹೇಳಿ. ಏವಂ ಅಂತಂದ್ರೆ ಏನು? ಅದೇ ಈಗ ತರ ಹೇಳಿದ್ರು, ಅದೇ ಪ್ರಕೃತ. ಏನದು? ರೂಪ ಮತ್ತೆ ರೂಪಿ ಎರಡನ್ನೂ ಹೇಳಿದ್ರು. ಈಗ 2 ಸಾರಿ ಪ್ರತಿಷೇಧ ಮಾಡಿರುವುದರಿಂದ ರೂಪವನ್ನೂ ಅಲ್ಲಗಳೆದಿದೆ, ರೂಪಿಯನ್ನೂ ಅಲ್ಲಗಳೆದಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕೋ, ಅಥವಾ ಇಲ್ಲ ಒಂದನ್ನ ಅಲ್ಲಗಳೆದಿದೆ ಯಾವುದಾದ್ರೂ ಒಂದನ್ನ ಅಂತಂದ್ರೆ ಯಾವುದನ್ನ ಅಂತ ತಿಳಿಬೇಕು, ರೂಪವನ್ನ ಅಥವಾ ರೂಪಿಯನ್ನ ಅಂದಾಗ ನೋಡಿ, ಎರಡನ್ನೂ ಅಲ್ಲಗಳೆಯುವುದಕ್ಕೆ ಆಗೋದಿಲ್ಲ. ಎರಡನ್ನು ಅಲ್ಲಗಳೆದು ಬಿಟ್ಟು ಏನಾಗುತ್ತೆ? ಏನು ಇರೋದಿಲ್ಲ, ಶೂನ್ಯವಾದ ಬಂದ್ಬಿಡುತ್ತೆ. ಆದ್ದರಿಂದ ಒಂದನ್ನ ಅಲ್ಲಗಳೆಯಬೇಕು. ಒಂದನ್ನ ಅಲ್ಲಗಳೆಯುವಾಗ ಯಾವುದನ್ನ ಅಲ್ಲಗಳೆಯಬೇಕು ಎನ್ನುವ ಪ್ರಶ್ನೆಗೆ ಬ್ರಹ್ಮವನ್ನೇ ಅಲ್ಲಗಳೆಯಬೇಕು. ಯಾಕೆ ಅಲ್ಲಗಳೆಯಬೇಕು, ಪ್ರತಿಷೇಧ ಮಾಡಬೇಕು ಅಂದ್ರೆ ಕಾರಣ ಯಾತಕ್ಕೆ ಅಂದ್ರೆ ಬ್ರಹ್ಮವು ಇಲ್ಲ ಅಂತ ಸಿದ್ಧ ಮಾಡಬೇಕು ಅಂತಲ್ಲ. ಇಲ್ಲಿ ಏನರ್ಥ ಅಂದ್ರೆ ಬ್ರಹ್ಮವು ಯಾವ ಮಾತಿಗಾಗಲಿ ಮನಸ್ಸಿಗಾಗಲಿ ನಿಲುಕದೆ ಇರುವುದರಿಂದ, ಯಾವುದರಿಂದಲೂ ಗ್ರಹಿಸುವುದಕ್ಕೆ ಆಗದೆ ಇರುವುದರಿಂದ ಅದನ್ನ ಪ್ರತಿಷೇಧ ಮಾಡಿದ್ದಾರೆ. ಏನು? ಗ್ರಹಿಸುವುದಕ್ಕೆ ಆಗುವುದಿಲ್ಲ. ಅದು ಆಯ್ತು, ಅದನ್ನು ಕಂಡಿಲ್ದೇ ಇರತಕ್ಕಂಥದ್ದು, ಕೇಳಿಲ್ದೇ ಇರತಕ್ಕಂಥದ್ದು ಪ್ರತಿಷೇಧ. ಅದು ಬೇಡ ನಮಗೆ. ಉಳಿಸ್ಕೊಂಡಿದ್ದು ಯಾವುದನ್ನ? ರೂಪವನ್ನ. ಯಾಕೆ ಅಂದ್ರೆ ಬ್ರಹ್ಮದ ರೂಪ ಅಂತ ಏನಿದೆ, ಯಾವುದು? ಮೂರ್ತ ಅಂತ ಎಲ್ಲವೂ ಕೂಡ ಪಂಚಭೂತಾತ್ಮಕವಾಗಿಯೇ ಇದೆ. ಅವತ್ತಾನೆ ಯಾವುದೇ ತಗೊಳ್ಳಿ, ಪಂಚಭೂತಾತ್ಮಕವಾಗಿ ಇದೇನಾಗಿದೆ? ಈ ರೂಪ ಅಂತಕ್ಕಂಥದ್ದು ಎಷ್ಟು ಅಂತಕ್ಕಂಥದ್ರೆ ಅಯ್ಯಯ್ಯೋ, ಇದರ ಒಂದು ಪ್ರಪಂಚ ಇಷ್ಟು ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಪ್ರಪಂಚ ಅಂದ್ರೇನು? ವಿಸ್ತಾರ. ಇದರ ವಿಸ್ತಾರ ಇಷ್ಟು ಅಂತ ಹೇಳೋದಕ್ಕಾಗೋದಿಲ್ಲ, ಹಾಗಿದೆ. ಮತ್ತೆ ಇವೆಲ್ಲವೂ ಕೂಡ ವಾಂಗ್ಮನಸ್ಸುಗಳಿಗೆ ಗೋಚರವಾಗ್ತಾ ಇದೆ. ಆದ್ದರಿಂದ ಯಾವುದು ಗೋಚರವಾಗ್ತಾ ಇದೆಯೋ ಅದನ್ನ ಪ್ರತಿಷೇಧ ಮಾಡುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ರೂಪವನ್ನ ಉಳಿಸಿಕೊಂಡು ರೂಪಿಯನ್ನ ಅಲ್ಲಗಳೆದಿದ್ದಾರೆ ಅಂತ ಹೇಳಿದ್ರು. ಅಲ್ಲ, ಈಗ ಸಿದ್ಧಾಂತ ಕೇಳಿದ್ರು, ಅಲ್ಲಪ್ಪ, ರೂಪವನ್ನ ಉಳಿಸಿಕೊಂಡು ರೂಪಿಯನ್ನ ಅಲ್ಲಗಳೆದಿದ್ದಾರೆ ಅಂದ್ರೆ ಒಂದನ್ನ ಅಲ್ಲಗಳೆದಿದ್ದಾರೆ ಅಂತ ಆಯ್ತು. ಹೌದು ತಾನೆ? ಯಾವುದು? ರೂಪ ರೂಪಿ, ಅದರಲ್ಲಿ ಒಂದನ್ನ ಅಲ್ಲಗಳೆದಿದ್ದಾರೆ, ನಿರಾಕರಿಸಿದ್ದಾರೆ ಅಂತಾಯ್ತು. ಒಂದನ್ನ ನಿರಾಕರಿಸಿದ್ದಾರೆ ಅಂತ ಅಂದ್ಮೇಲೆ 2 ಸಾರಿ ಪ್ರತಿಷೇಧ ಶ್ರುತಿ ಯಾತಕ್ಕೆ ಬಂದಿದೆ? ಇತಿನ ಅಂತ. ಅದಕ್ಕೆ ಉತ್ತರ ಹೇಳಪ್ಪ ನೀನು ಅಂತಂದ್ರು. ಅದಕ್ಕೆ ಅವನು ಹೇಳ್ದ, ಸ್ವಾಮಿ, ಇದು ಯಾವ ದೊಡ್ಡ ವಿಚಾರ ಇದು? 2 ಸಾರಿ ಬಂದಿರತಕ್ಕಂಥದ್ದು ಆದರಾರ್ಥವಾಗಿ. ಯಾವುದಕ್ಕೆ? ಆದರಾರ್ಥವಾಗಿ ಇದು 2 ಸಾರಿ ಬಂದಿದೆ. ಯಾವುದೇ ಒಂದನ್ನಾಗಲಿ 2 ಸಾರಿ ಹೇಳಿದ್ರೆ ಆ ಆದರದ ಅತಿಶಯವನ್ನ ನಮಗೆ ಅದು ಹೇಳ್ತಾ ಇದೆ ಅಂತ ಅರ್ಥ ಸ್ವಾಮಿ. ಹಾಗಂತ ಈ ಒಂದು ನೇತಿ ಎಂಬತಕ್ಕಂಥದ್ದು ಒಂದು ಇತಿರ ಅಂತಕ್ಕಂಥದ್ದು, ಇದರಲ್ಲಿ ಆದರವನ್ನು ತೋರಿಸುವುದಕ್ಕಾಗಿ, ಅತಿಶಯವನ್ನ ತೋರಿಸುವುದಕ್ಕಾಗಿ 2 ಸಾರಿ ಹೇಳಿದ್ದಾರೆ ಅಷ್ಟೇ ಅಂದ್ಬಿಟ್ಟ. ಯಾರು? ಈ ಒಂದು ಪೂರ್ವಪಕ್ಷ. ಅಲ್ಲಿ ಏನಾಯ್ತ? ಒಂದು ಸಿದ್ಧಾಂತ ಮಾಡ್ಬಿಟ್ಟ. ಅವನು ಹೇಳಿದ ಸರಿಯಾಗಿದೆಯಲ್ಲ. ಯಾಕೆ? ನೇತಿ ಅಂತ ಇದೆ, ಅಲ್ಲಿ ಅಲ್ಲಗಳ ನಿರಾಕರಣೆ ಮಾಡಿರ್ತಕ್ಕಂಥದ್ದು ಯಾವುದನ್ನ? ಬ್ರಹ್ಮವನ್ನ. ಯಾಕೆ? ಯಾವ ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ಅದನ್ನು ಹೇಳುವುದಕ್ಕೂ ಗ್ರಹಿಸುವುದಕ್ಕೂ ಸಾಧ್ಯವಿಲ್ಲ. ಆಯ್ತು, ಅದನ್ನು ಹೇಳೋದು ಕಾಮದಿಂದ ನಿರಾಕರಣೆ ಮಾಡಿ. ರೂಪ
ಅದನ್ನು ಗ್ರಹಿಸಬಹುದು, ಕಣ್ಣಿಗೆ ಕಾಣ್ತಾ ಇದೆ. ನಹಿ ಸೃಷ್ಟೇ ಅನುಪಪನ್ನಂ ನಾಮ. ತೈತ್ರಿಯ ಭಾಷೆಯಲ್ಲಿ ಒಂದು ಒಂದು 3-4 ಕಡೆ ಅದನ್ನ ಬರೆದಿದ್ದಾರೆ. ಎಲ್ಲಿ? ನಹಿ ದೃಷ್ಟೇ ಅನುಪಪನ್ನಂ ನಾಮ, ನಹಿ ದೃಷ್ಟೇ ಅನುಪಪನ್ನಂ ನಾಮ. ನೋಡ್ರಿ, ಕಾಣ್ತಾ ಇದೆ, ಅದನ್ನು ನೀವು ನಿರಾಕರಣೆ ಮಾಡುವುದಕ್ಕೆ ಆಗುವುದಿಲ್ಲ ಅಂತ ಆಚಾರ್ಯರೇ ಹೇಳಿದ್ದಾರೆ. ಅಲ್ಲಿ ಬೇರೆ ಪ್ರಕರಣ ಬಿಡಿ, ಸಿದ್ಧಾಂತದಾಗ ಅಲ್ಲಿ. ಇಲ್ಲಿ ಏನಾಗಿದೆ, ಅದು ನ್ಯಾಯತ. ಯಾವುದು ಪ್ರತ್ಯಕ್ಷವಾಗಿ ಕಾಣ್ತಾ ಇದೆಯೋ ಅದನ್ನು ನಿರಾಕರಣೆ ಮಾಡುವುದಕ್ಕಾಗುವುದಿಲ್ಲ. ಹಾಗೆ ಇಲ್ಲಿ ರೂಪವನ್ನು ನಿರಾಕರಣೆ ಮಾಡುವುದಕ್ಕಾಗುವುದಿಲ್ಲ. ಆದ್ದರಿಂದ ರೂಪವನ್ನು ಉಳಿಸಿಕೊಂಡಿದೆ. ಮತ್ತೆ ರೂಪಿಯನ್ನ ಅದು ಯಾವುದಕ್ಕೂ ಕೂಡ ಅದು ನಿರವಗಾಹ್ಯವಾಗಿರುವುದರಿಂದ ಅವಗಾಹನೆ ಮಾಡುವುದಕ್ಕೆ ಆಗುವುದಿಲ್ಲ. ನಿರವಗಾಹ್ಯವಾಗಿರುವುದರಿಂದ ಅದನ್ನು ನಿರಾಕರಣೆ ಮಾಡಿದ್ದಾರೆ. ಎಲ್ಲ ಸಾರಿ ಹೇಳಿರ್ತಕ್ಕಂಥದ್ದು ಅದರ ಅರ್ಥ ಅಂತ ಹೇಳ್ದ. ಇಷ್ಟು ಪೂರ್ವ ಪಕ್ಷಿ ಹೇಳ್ದ. ಈಗ ಆಚಾರ್ಯರು ಹೇಳ್ತಾ ಇದ್ದಾರೆ, ನೋಡಪ್ಪ, ನೀನು ಹೇಳೋದೆಲ್ಲ ಮುಗೀತಲ್ಲಪ್ಪ. ಮುಗೀತು ಸ್ವಾಮಿ. ಏನ್ ಮುಗೀತು? ಮುಗಿತು, ಸಿದ್ಧಾಂತ ನಾವು ಹೇಳ್ಬಿಟ್ವಲ್ಲ, ಒಂದನ್ನೇ ನಿರಾಕರಣೆ ಮಾಡಿರ್ತಕ್ಕಂಥದ್ದು ಅಂತ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ಇವಾಗ, ನೋಡಪ್ಪ, ಇದಕ್ಕೆ ನಾವು ಹೇಳ್ತೇವೆ, ನೀನು ಒಂದನ್ನು ಸರಿಯಾಗಿ ಹೇಳಿದೆ. ಯಾವುದನ್ನ? ಇದು ನೇತಿ ನೇತಿ ಎಂಬ ನಿರ್ವಚನ ಇದೆಯಲ್ಲ 2 ಸಾರಿ, ಅದರಿಂದ ಕೇವಲ ಒಂದು ತತ್ವವನ್ನು ಮಾತ್ರ ಅಲ್ಲಗಳೆದಿದ್ದಾರೆ, ಎರಡನ್ನೂ ಅಲ್ಲ ಅಂತ ಹೇಳಿದೆಯಲ್ಲ, ಅದು ಸರಿಯಾಗಿದೆ. ಸರಿಯಾಗಿ ಹೇಳಿದ್ದೀಯ, ಒಂದನ್ನು ಅಲ್ಲಗಳೆದಿರ್ತಕ್ಕಂಥದ್ದು. ಆದರೆ ಯಾವುದನ್ನ ಅಲ್ಲಗಳೆದಿದೆ, ಯಾವುದನ್ನ ನಿರಾಕರಣೆ ಮಾಡಿದೆ ಶ್ರುತಿ ಅನ್ನುವಾಗ ನೀನು ಎಡವಿದ್ದೀಯ. ಏನ್ ಸ್ವಾಮಿ, ನಾವು ಹೇಳಿದ್ವಲ್ಲ, ಕಾರಣ ಕೊಟ್ಟವಲ್ಲ, ರೂಪಿಯನ್ನ ಯಾತಕ್ಕೆ ನಿರಾಕರಣೆ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ನಾವು ಹೇಳಿದ್ವಿ. ರೂಪವನ್ನು ಯಾಕೆ ಉಳಿಸಿಕೊಂಡಿದ್ದಾರೆ ಅಂತ ಅನ್ನೋದಕ್ಕೂ ಕಾರಣ ಹೇಳಿದ್ವಿ. ಆ ಕಾರಣ ಹೇಗೆ? ಪ್ರತಿಯೊಬ್ಬರ ಅನುಭವದಲ್ಲೂ ಇರ್ತಕ್ಕಂಥದ್ದು ಕಾರಣ ಅದು. ಇಷ್ಟೆಲ್ಲ ಹೇಳಿದ್ರು ನೀವು ಅದನ್ನು ಸರಿ ಇಲ್ಲ ಅಂತ ಹೇಳ್ಬಿಟ್ರಲ್ಲ, ಹೇಗೆ? ಇಲ್ಲಪ್ಪ, ಸರಿ ಇಲ್ಲ. ನೀನು ಹೇಳಿದ ಹಾಗೆ ರೂಪವನ್ನ ಉಳಿಸಿಕೊಂಡು ರೂಪಿಯನ್ನು ನಿರಾಕರಣೆ ಮಾಡಿಲ್ಲ ಶ್ರುತಿಯಲ್ಲಿ. ಮತ್ತೆ ಏನ್ ಮಾಡಿದ್ದಾರೆ? ರೂಪಿಯನ್ನ ಉಳಿಸಿಕೊಂಡು ರೂಪವನ್ನ ನಿರಾಕರಣೆ, ರೂಪಗಳನ್ನು ಅಂತ ಹೇಳಬೇಕು, ರೂಪಗಳನ್ನು ನಿರಾಕರಣೆ ಮಾಡಿದ್ದಾರೆ. ಇಲ್ಲಿ ಉಳಿಸಿಕೊಂಡಿರತಕ್ಕಂಥದ್ದು ಯಾವುದು? ರೂಪಿ. ರೂಪಿ ಯಾವುದು? ಈ ರೂಪವೆಲ್ಲವೂ ಕೂಡ ಯಾವುದರಲ್ಲಿ ಇದೆಯೋ ಅದು ರೂಪಿ. ಅದು ಯಾವುದು? ಅದೇ ಬ್ರಹ್ಮ. ಹೀಗೆ ಏನಾದ ಬ್ರಹ್ಮವನ್ನ ಉಳಿಸಿಕೊಂಡು ಅದರ ಮುಂದೆ ಇದೆಯಲ್ಲ ಈ ಮೂರ್ತ ಅಮೂರ್ತ ಸ್ವರೂಪ ರೂಪ ಅದೆಲ್ಲ ಇದೆಯಲ್ಲಪ್ಪ, ಅದನ್ನ ಅಲ್ಲಗಳೆದಿದ್ದಾರೆ. ಅಲ್ಲ ಸ್ವಾಮಿ, ನಾವು ಕಾರಣ ಹೇಳಿದ್ವಿ, ನೀವು ಬ್ರಹ್ಮವನ್ನ ಉಳಿಸಿಕೊಂಡಿದ್ದಾರೆ ಅಂದ್ರೆ ಎಲ್ಲಿ ಹೇಳಿ ಸ್ವಾಮಿ ನೋಡೋಣ. ಏನು, ಎಲ್ಲಿ ಉಳಿಸ್ಕೊಂಡಿದ್ದಾರೆ, ಹೇಗೆ ಉಳಿಸ್ಕೊಂಡಿದ್ದಾರೆ, ಅದು ಹೇಗಿದೆ ಕೇಳಿ ನೋಡೋಣ ಅಂತಂದ್ರೆ ಅದನ್ನ ಹೇಳ್ತಾ ಇದ್ದೇವಪ್ಪ ಈಗ ಅಂತ ಹೇಳಿ. ಈಗ ಸಿದ್ಧಾಂತ ಭಾಗವನ್ನ, ಇದು ಒಂದು ಸಿದ್ಧಾಂತ, ಇನ್ನು ಮುಂದೆ ಇದೆ ಒಂದು ಪಾಕ್ಷಿಕ ಸಿದ್ಧಾಂತ. ಪಾಕ್ಷಿಕ ಅಂತಲ್ಲ, ಪೂರ್ಣವಾದ ಸಿದ್ಧಾಂತ ಇಲ್ಲಿ ಮುಗಿಯೋದಿಲ್ಲ. ಇದು ಸ್ವಲ್ಪ ಮುಂದೆ ಇದೆ, ವಿಚಾರ ಮಾಡೋದು ಗೊತ್ತಾಗುತ್ತೆ. ಏನ್ ಮಾಡ್ತಾರೆ ಇಲ್ಲಿ? ಏನ್ ಹೇಳೋದು ನೋಡಪ್ಪ, ಇಲ್ಲಿ ರೂಪಿಯಾದ ಬ್ರಹ್ಮವನ್ನೇ ಇಟ್ಟುಕೊಂಡು ರೂಪಗಳನ್ನ ಅಲ್ಲಗಳೆದಿದೆ, ನಿರಾಕರಣೆ ಮಾಡಿದೆ ಶ್ರುತಿ. ಹೇಗೆ ಅಂತ ಹೇಳ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅದು ಇವತ್ತಿನ ಒಂದು ಭಾಗ. ಏವಂ ಪ್ರಾಪ್ತೆ ಬ್ರೂಮಃ, ಏವಂ ಪ್ರಾಪ್ತೆ, ಏವಂ ಪೂರ್ವಪಕ್ಷೇ ಸಂಪ್ರಾಪ್ತೆ ಇತ್ಯರ್ಥಃ. ಏವಂ ಪೂರ್ವಪಕ್ಷೇ ಸಂಪ್ರಾಪ್ತೆ, ಯಾವುದು ಪೂರ್ವಪಕ್ಷ ಅಂತೆ? ಅಭ್ಯಾಸಸ್ತು ಆದರಾರ್ಥ ಅತ್ರ
ದ್ವಿರ್ವಚನೇನ ನೇತಿ ನೇತಿ ಇತಿ ದ್ವಿರ್ವಚನೇನ ಆ ರೂಪಿಣಂ ಯಾವುದು ರೂಪಿಣಂ ರೂಪಿಣಂ ಪ್ರತಿಷೇಧತಿ ದ್ವಿರ್ವಚನೇನ ದ್ವಿರ್ವಚನ ಅಂತೂ ಆದರಾರ್ಥಂ ಇದು ಸಿದ್ಧಾಂತ ಹೋಗ್ತಾನೆ ಒಂದನ್ನು ಉಳಿಸ್ಕೊಂಡಿದ್ದು ರೂಪಿಯನ್ನ ಕ್ಷಮಿಸ್ಬೇಕು ರೂಪವನ್ನ ಮತ್ತೆರಡು ಹೇಳಿ ಆದರಾರ್ಥ ಅಂತ ಹೇಳಿದ್ರಲ್ಲ ಅದನ್ನ ಈ ರೀತಿಯಾಗಿ ಪೂರ್ವಪಕ್ಷವು ಬಂದೊದಗಲಾಗಿ ನಾವು ಹೇಳ್ತೇವೆ ಅಂತ ಹೇಳಿ ನ ತಾವತ್ ಉಭಯ ಪ್ರತಿಷೇಧ ಉಪಪದ್ಯತೆ ನೋಡಪ್ಪ ನೀವೊಂದನ್ನು ಸರಿಯಾಗಿ ಹೇಳಿದೆ ಏನಂತ ಎರಡನ್ನೂ ಕೂಡ ನಿರಾಕರಣೆ ಮಾಡುವುದಕ್ಕಾಗುವುದಿಲ್ಲ ಯಾವುದನ್ನ ರೂಪವನ್ನು ಮತ್ತೆ ರೂಪಿಯನ್ನು ಅಲ್ಲಗಳೆಯುವುದಕ್ಕೆ ಆಗುವುದಿಲ್ಲ ಯಾಕೆ ಹಾಗೊಂದು ವೇಳೆ ಅಲ್ಲಗಳಲ್ಲಿ ಬಿಟ್ಟರೆ ಶೂನ್ಯವಾದ ಪ್ರಸಂಗಾತ್ ಅಲ್ಲಿಗೆ ಶೂನ್ಯವಾದ ಬಂದ್ಬಿಡುತ್ತಲ್ಲ ಯಾರದ್ದು ಬೌದ್ಧರ ಶೂನ್ಯವಾದಿಗಳು ಅವರೇನು ನೈರಾತ್ಮ್ಯವಾದಿಗಳು ಅವರೇನ್ ಹೇಳ್ತಾರೆ ರೂಪವನ್ನೂ ಇಲ್ಲ ರೂಪವೂ ಇಲ್ಲ ಮತ್ತೆ ನೈರಾತ್ಮ್ಯವಾದಿಗಳಾದ್ದರಿಂದ ಆತ್ಮ ಎಂಬತಕ್ಕಂಥದ್ದು ಇಲ್ಲ ಅದೇನಾಯ್ತು ಅಲ್ಲಿಗೆ ಒಂದು ಶೂನ್ಯವಾದ ಪ್ರಸಂಗ ಬಂದ್ಬಿಟ್ಟು ಅದು ಹೇಗೆ ಅಂತಕ್ಕಂಥದ್ದು ಪೂರ್ತಿಯಾಗಿ ವಿಸ್ತಾರವಾಗಿ ಅದನ್ನ ಈ ಸ್ಥಾಪನೆ ಮಾಡಿದ್ದಾರೆ ಎರಡನೇ ಅಧ್ಯಾಯ ಸಮುದಾಯ ಉಭಯೇತುಕೆ ಪಿತದ ಪ್ರಾಪ್ತಿ ಅಲ್ಲಿಂದ ಹಿಡಿದು ಸರ್ವಥಾನುಪಪತ್ತೇಶ್ಚ ಅಲ್ಲಿಯವರೆಗೂ ಕೂಡ 15 ಸೂತ್ರಗಳು ಹೌದಾನೆ ಆದ್ದರಿಂದ ಅದು ಹೊಂದೋದಿಲ್ಲ ಒಳ್ಳೆ ಮತ್ತು ಈ ಎಲ್ಲ ಪ್ರತಿಷೇಧ ಮಾಡಿಬಿಟ್ರೆ ಏನಾಗುತ್ತೆ ನ ಕಿಂಚಿದ್ದಿ ಪರಮಾರ್ಥಂ ಆಲಂಬ್ಯ ಅಪರಮಾರ್ಥ ಪ್ರತಿಸಿದ್ಧತೆ ನೋಡಪ್ಪ ಪ್ರತಿಷೇಧ ನಿರಾಕರಣೆ ಅಂತ ಅನ್ನುವಾಗ ಏನು ಅರ್ಥ ಅದಕ್ಕೆ ಅಂತಂದ್ರೆ ಯಾವುದೋ ಒಂದು ಪರಮಾರ್ಥವಾದ ಸ್ವರೂಪವನ್ನ ಇಟ್ಟುಕೊಂಡು ಅಪರಮಾರ್ಥವಾದದ್ದನ್ನ ನಿರಾಕರಣೆ ಮಾಡ್ತಕ್ಕಂಥದ್ದು ಇದಕ್ಕೆ ಪ್ರತಿಷೇಧ ಅಂತ ಹೆಸರು ಹೌದಾನೆ ಒಂದಿರಬೇಕು ಪರಮಾರ್ಥ ಅಂತ ಒಂದಿರಬೇಕು ಎರಡನ್ನೂ ನಿರಾಕರಣೆ ಮಾಡಿಬಿಟ್ರೆ ಪ್ರತಿಷೇಧಕ್ಕೆ ವಸ್ತುವೂ ಇಲ್ಲ ಪ್ರತಿಷೇಧ ಅಂತ ಹೇಳೋದಕ್ಕೂ ಆಗೋದಿಲ್ಲ ಯಾವುದನ್ನ ಪ್ರತಿಷೇಧ ಮಾಡಬೇಕು ಈಗ ನೋಡಿ ಯಾರೋ ದೂರದಲ್ಲಿ ಬಂದ್ರು ನೋಡ್ರಿ ಇವನು ಕೃಷ್ಣನಲ್ಲ ಇವನು ಗೋವಿಂದನೂ ಅಲ್ಲ ಅಂದ್ಬಿಟ್ರು ಯಾರೋ ದೂರದಿಂದ ಕಾಣ್ತು ಪಾಪ ವಯಸ್ಸಾಯ್ತು ಇವನು ಹತ್ರ ಇವನು ಕೃಷ್ಣನೂ ಅಲ್ಲ ಗೋವಿಂದನೂ ಅಲ್ಲ ಅಂತ ಅಂದ್ಬಿಟ್ರು ಕೃಷ್ಣನೂ ಅಲ್ಲ ಗೋವಿಂದನೂ ಅಲ್ಲ ಅಂತ ಅನ್ನೋದಕ್ಕೆ ಇಲ್ಲಿ ಅಲ್ಲ ಎಂಬುದಾಗಿ ಪ್ರತಿಷೇಧ ಮಾಡಿರುವಾಗ ಅದಕ್ಕೆ ಅರ್ಥ ಏನು ಅಂತಂದ್ರೆ ಒಬ್ಬ ಪರಮಾರ್ಥವಾದವನು ಒಬ್ಬ ಇದ್ದಾನೆ ಯಾರು ಅವನು ರಾಮ ಅವನನ್ನ ಇವನು ಕೃಷ್ಣನೂ ಅಲ್ಲ ಇವನು ಗೋವಿಂದನೂ ಅಲ್ಲ ಅಂತ ಹೇಳಿ ಅಲ್ಲಗಳೆಯುತ್ತಾ ಇದ್ದಾರೆ ಯಾವುದನ್ನ ಅವನ ಅಪರಮಾರ್ಥ ರೂಪ ಅದು ಕೃಷ್ಣ ಗೋವಿಂದ ಅನ್ನೋದು ಅಲ್ಲ ತಪ್ಪು ತಿಳುವಳಿಕೆ ತಪ್ಪಾಗಿ ತಿಳ್ಕೊಂಡ್ಬಿಟ್ರು ಪಾಪ ಅದನ್ನ ಅಲಗಳಿತಾ ಇದ್ದಾರೆ ಏನನ್ನು ಉಳಿಸ್ಕೊಂಡಿದ್ದಾರೆ ಪರಮಾರ್ಥವಾಗಿರತಕ್ಕಂಥ ರಾಮನನ್ನು ಉಳಿಸ್ಕೊಂಡಿದ್ದಾರೆ ಅದು ಪ್ರತಿಷೇಧ ಒಂದನ್ನ ಪರಮಾರ್ಥವನ್ನು ಉಳಿಸ್ಕೊಳ್ಬೇಕು ಅಪರಮಾರ್ಥವನ್ನು ನಿರಾಕರಣೆ ಮಾಡಬೇಕು ಇಲ್ಲೇ ಉದಾಹರಣೆ ಕೊಟ್ಬಿಟ್ಟಿದ್ದಾರೆ ನೋಡಿ ನಾವು ಯಾವುದೋ ಉದಾಹರಣೆ ಏನು ಕೊಡ್ಬೇಕಾಗಿಲ್ಲ ಪ್ರಸಿದ್ಧವಾದ ಉದಾಹರಣೆ ಯಥಾ ರಜ್ವಾದಿಷು ಸರ್ಪಾದಯ ರಜ್ಜುವೆ ಮುಂತಾದವುಗಳಲ್ಲಿ ಯಾವುದು ರಜ್ಜು ಕಪೆ ಚಿಪ್ಪು ಮತ್ತೆ ಮರುಭೂಮಿ ಇಂಥ ಮುಂತಾದವು ಇಂಥದ್ದರಲ್ಲಿ ಸರ್ಪಾದಯ ಸರ್ಪವೇ ಮೊದಲಾದವುಗಳನ್ನು ಅಲ್ಲಗಳೆಯುತ್ತಾರೆ ಸರ್ಪವೇ ಮೊದಲಾದವುಗಳು ಅಂದ್ರೇನು ರಜ್ಜುವಿನಲ್ಲಿ ಸರ್ಪವನ್ನ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನ ಮತ್ತು ಮರುಭೂಮಿಯಲ್ಲಿ
ನೀರನ್ನ ಹೋಗ್ತಾನೆ ಅಲ್ಲಿ ರಳಿತ ಯಾವುದದು ಅವೆಲ್ಲವೂ ಕೂಡ ಸರ್ಪ ಬೆಳ್ಳಿ ನೀರು ಎನ್ನುವುದು ಅಪರಮಾರ್ಥವಾಗಿರ್ತಕ್ಕಂಥದ್ದು ಪರಮಾರ್ಥವಲ್ಲ ಅದು ಇರ್ತಕ್ಕಂಥದ್ದು ಯಾವುದು ಪರಮಾರ್ಥ ಅದನ್ನು ಉಳಿಸ್ಕೊಳ್ತಾರೆ ಹಗ್ಗ ಕಪೆ ಚಿಪ್ಪು ಮತ್ತೆ ಮರುಭೂಮಿ ಮರಳು ಅಂತ ಉಳಿಸ್ಕೊಳ್ತಾರೆ ಅದನ್ನ ಮತ್ತು ಹೀಗೆ ಪದ್ಯ ಯಥಾ ರಜ್ವಾರಿ ಸರ್ಪಾದ್ಯ ಸಚ್ಚ ಪರಿಶಿಷ್ಯಮಾಣೆ ಕಸ್ಮಿನ್ ಸ್ಥಿತ್ ಭಾವೇ ಅವಕಲ್ಪತೆ ಸಚ್ಚ ಅದು ಕಸ್ಮಿನ್ ಸ್ಥಿತ್ ಪರಿಶಿಷ್ಯಮಾಣೆ ಯಾವುದ ಸಚ್ಚ ಅಂದ್ರೆ ಏನು ಆ ಒಂದು ಈ ಪ್ರತಿಷೇಧ ಅಭಾವ ಅಂತ ಯಾವ್ದು ಹೇಳಿದ್ದಾರಲ್ಲ ಆ ಒಂದು ಕ್ರಮ ಅದು ಕಸ್ಮಿಂಶ್ಚಿತ್ ಪರಿಶಿಷ್ಯಮಾಣೆ ಭಾವೇ ಯಾವುದೋ ಒಂದು ಭಾವವನ್ನ ಉಳಿಸಿಕೊಂಡಾಗ ಅದೊಂದು ಯಾವುದನ್ನು ಉಳಿಸ್ಕೊಳ್ಬೇಕು ಯಾವುದದು ಪರಮಾರ್ಥವಾದದ್ದು ಅಂತ ಉಳಿಸ್ಕೊಳ್ಬೇಕು ಆಗ ಆ ಪ್ರತಿಷೇಧ ಅಂತ ಕರ್ಕೊಂಡಿರ್ತಾರೆ ಅದನ್ನು ಉಳಿಸ್ಕೊಂಡಿದ್ದಾರೆ ಇದನ್ನು ಪ್ರತಿಷೇಧ ಮಾಡ್ತಾ ಇದ್ದಾರೆ ಮತ್ತು ಉಭಯ ಪ್ರತಿಷೇಧೇತು ಕೋನ್ಯೋ ಭಾವ ಪರಿಶಿಷ್ಯತೆ ಎರಡನ್ನೂ ಪ್ರತಿಷೇಧ ಮಾಡಿಬಿಟ್ಟರೆ ಇನ್ಯಾವ ಭಾವ ಪ್ರತಿಷೇಧ ಮಾಡುವುದಕ್ಕೆ ಉಳಿದುಕೊಂಡಿರುತ್ತದೆ ಯಾವುದು ಪ್ರತಿಷೇಧ ಮಾಡಬೇಕಾದ್ದು ಇಲ್ಲ ಆ ಪದ ಹೇಳಬೇಕಾದ್ದು ಇಲ್ಲ ಮತ್ತು ಅಪರಿಶಿಷ್ಯಮಾಣೆ ಚ ಅಸ್ಮಿನ್ ಅನ್ಯಸ್ಮಿನ್ ಯಹ ಇತರ ಪ್ರತಿಷೇಧಂ ಆರಭ್ಯತೆ ಪ್ರತಿಷೇಧಂ ಅಶಕ್ಯತ್ವಾತ್ ತಸ್ಯೈವ ಪರಮಾರ್ಥಾಪತ್ತೇಃ ಪ್ರತಿಷೇಧ ಅನುಪಪತ್ತಿ ಮತ್ತು ಅಪರಿಶಿಷ್ಯಮಾಣೆ ಚ ಅನ್ಯಸ್ಮಿನ್ ಒಂದು ವಸ್ತು ಇದೆ ಅದರಲ್ಲಿ ಅಂದ್ರೆ ಉದಾಹರಣೆ ತಗೊಳ್ಳಿ ಚೆನ್ನಾಗಿ ಅರ್ಥ ಆಗುತ್ತೆ ಹಗ್ಗ ಅಂತ ಇದೆ ಅದರಲ್ಲಿ ಇನ್ನೊಂದು ವಸ್ತು ಯಾವುದಿದೆ ಹಾವು ಅಂತಕ್ಕಂಥದ್ದಿದೆ ಹಗ್ಗ ಇದೆ ಹಾವಿದೆ ಹಾವನ್ನು ನೋಡ್ತಾ ಇದ್ದಾಗ ಹಗ್ಗ ಇಲ್ಲ ಹೌದ್ ತಾನೆ ಈಗ ನಾವು ಇಲ್ಲಿ ಪ್ರತಿಷೇಧ ಮಾಡುವುದಕ್ಕೆ ಯಾವುದು ಇಲ್ಲದೆ ಹೋಗಿಬಿಟ್ಟಾಗ ಏನಾಗುತ್ತೆ ಅವಾಗ ಅಂತಂದ್ರೆ ಅಪರಿಷಣೆ ಇತರ ಅವಾಗ ಏನಾಗುತ್ತೆ ಇತರ ಪ್ರತಿಷೇಧಂ ಆರಭ್ಯತೆ ಇನ್ನೊಂದು ಯಾವುದೋ ಒಂದು ವಸ್ತು ಇದೆ ಅದನ್ನೇನ ಪ್ರತಿಷೇಧ ಮಾಡಬೇಕು ಅಂತ ಅನ್ನೋವಾಗ ಏನಾಗುತ್ತೆ ಈ ಆ ವಸ್ತುವನ್ನ ಪ್ರತಿಷೇಧ ನಾವು ಮಾಡ್ತಾ ಇಲ್ಲ ಹಗ್ಗ ಅಂತ ಇಲ್ಲವೇ ಇಲ್ಲ ಪ್ರತಿಷೇಧ ಮಾಡ್ತಾ ಇಲ್ಲ ಆವಾಗ ಏನಾಗುತ್ತೆ ಅಂತಂದ್ರೆ ಹಾವಿದೆಯಲ್ಲ ಸರ್ಪದ ತೋರ್ತಾ ಇರ್ತಕ್ಕಂಥದ್ದು ಅದೇ ಪರಮಾರ್ಥ ಅಂತ ಆಗ್ಬಿಡುತ್ತೆ ಯಾವಾಗ ಪ್ರತಿಷೇಧ ಮಾಡಲಿಲ್ವೋ ನೀವು ಯಾತಕ್ಕೆ ಪ್ರತಿಷೇಧ ಮಾಡುದಿಲ್ಲ ಓ ಎರಡು ವಸ್ತು ಇಲ್ವೇ ಇಲ್ಲ ಕಣ್ರಿ ಅದೆಲ್ಲ ಭ್ರಮೆಯಿಂದ ಎರಡು ವಸ್ತು ಇಲ್ಲ ಒಂದೇ ಒಂದು ಹಾವೇ ತೋರ್ತಾ ಇರ್ತಕ್ಕಂಥದ್ದು ಪ್ರತಿಷೇಧ ಮಾಡುವುದಕ್ಕೆ ಆಗಲಿಲ್ಲ ಯಾರೋ ಬಂದ ಇಲ್ಲಪ್ಪ ಇದು ಹಾವಲ್ಲ ಅಂತ ತೋರಿಸ್ತಾ ಗೊತ್ತಾಯ್ತು ಆಗೇನಿತ್ತು ಹಗ್ಗ ಇತ್ತು ಇದ್ದದ್ದು ಹಗ್ಗ ಮುಂಚೆನೇ ಹಗ್ಗ ಒಂದು ವೇಳೆ ಆ ಹಗ್ಗವನ್ನ ಪ್ರತಿಷೇಧ ಮಾಡುವುದಕ್ಕೆ ಆಗದಿದ್ದರೆ ಅವಾಗ ಏನಾಯ್ತು ಎಷ್ಟು ಹೊತ್ತು ಯಾರಾದ್ರೂ ಬಂದು ಲೈಟ್ ಬಿಟ್ಟು ಇದನ್ನ ನೋಡಪ್ಪ ಇದು ಹಗ್ಗ ಅಂತ ತೋರಿಸ್ತಾ ಹೊರತು ಅಷ್ಟು ಹೊತ್ತು ಏನ್ ತಿಳ್ಕೊಟ್ಟಿರ್ತಾರೆ ಹಗ್ಗವನ್ನ ಪ್ರತಿಷೇಧ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಹಾವೇ ಇರುವುದಿಲ್ಲ ಹಾಗೆ ಮತ್ತು ಹೀಗೆ ಅಲ್ಲಿ ಏನಾಯ್ತು ಒಂದನ್ನ ಪ್ರತಿಷೇಧ ಮಾಡಬೇಕು ಒಂದನ್ನು ಉಳಿಸ್ಕೊಳ್ಬೇಕು ಈಗ ಯಾವುದನ್ನ ಉಳಿಸ್ಕೊಳ್ಬೇಕು ಅಂತನ್ನುವಾಗ ನಾಪಿ ಬ್ರಹ್ಮ ಪ್ರತಿಷೇಧ ಉಪಪದ್ಯತೆ ಪೂರ್ವ ಪಕ್ಷಿ ಹೇಳಿದ್ದ ಬ್ರಹ್ಮವನ್ನ ಪ್ರತಿಷೇಧ ಅಂದ್ರೆ ರೂಪಿಯನ್ನ ಪ್ರತಿಷೇಧ ಮಾಡಿ ರೂಪವನ್ನು ಉಳಿಸಿಕೊಳ್ಳಿ ಅಂತ ಹೇಳಿದ್ದಲ್ಲ ಈ ರೂಪಿ ಯಾವುದು ಬ್ರಹ್ಮ ನೋಡಪ್ಪ ಬ್ರಹ್ಮವನ್ನ ಪ್ರತಿಷೇಧ ಮಾಡುವುದು ಅಂತಕ್ಕಂಥದ್ದು ಹೊಂದುವುದಿಲ್ಲ ಬ್ರಹ್ಮವನ್ನ ಪ್ರತಿಷೇಧ ಮಾಡುವುದು ಅಂತ ಇಲ್ಲಷ್ಟು ಹೊಂದುವುದಿಲ್ಲ ಅದು ಯಾತಕ್ಕೆ ಅಂತಂದ್ರೆ ನೋಡಿ ಯಾವ ಶ್ರುತಿಯಲ್ಲಿ ಹೀಗೆ ನೇತಿ ಎಂಬುದಾಗಿ 2 ಸಾರಿ ನಿರ್ವಚನದಿಂದ
ಪ್ರತಿಷೇಧವನ್ನು ಮಾಡಿದ್ದಾರೆಯೋ ಅಲ್ಲೇ ಏನ್ ಹೇಳಿದ್ದಾರೆ? ಬ್ರಹ್ಮತೆ ಬ್ರವಾಣಿ, ಹೇ ಬ್ರಹ್ಮ ಬ್ರವಾಣಿ, ನಿನಗೆ ಬ್ರಹ್ಮವನ್ನು ಹೇಳುತ್ತೇನೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಪಕ್ಷ ಬ್ರಹ್ಮ ನಿರಾಕರಣೆ ಮಾಡಬೇಕು ಅಂತ ಬ್ರಹ್ಮ ಹೇಳ್ತೇನೆ ಅಂತ ಯಾಕೆ ಹೇಳ್ತಾ ಇದ್ದ ಅವನು? ಹಾವು ಕಾಣ್ತಾ ಇದೆ, ನೋಡಪ್ಪ ನಿನಗೆ ನಾನು ಈಗ ಹಗ್ಗದ ಸ್ವರೂಪವನ್ನು ಹೇಳುತ್ತೇನೆ ಅಂತಂದು. ಹೌದಾನೆ, ನಿನಗೆ ಹಾವಿನ ಸ್ವರೂಪವನ್ನು ಹೇಳ್ತೇನೆ ಅಂದ್ರೆ ಹಾವೇ ಇಲ್ಲ ಅಲ್ಲಿ, ಹಾವಿನ ಸ್ವರೂಪವನ್ನು ಹೇಳ್ತೇನೆ ಅಂತಂದ್ರೆ ಅದು ಸರಿ ಹೋಗೋದಿಲ್ಲಲ್ಲ. ಹಾಗಾಗಿ ಇರ್ತಕ್ಕಂಥದ್ದು ಬ್ರಹ್ಮ. ಆದ್ದರಿಂದ ಬ್ರಹ್ಮವನ್ನು ನನಗೆ ಹೇಳುತ್ತಿದ್ದೇನೆ. ರೂಪಗಳು ಅಪರಮಾರ್ಥ, ಇರ್ತಕ್ಕಂಥದ್ದು ಬ್ರಹ್ಮ. ಆದ್ದರಿಂದ ಆ ಇರುವುದನ್ನ ರಜ್ಜುವಿನ ಸ್ವರೂಪ ಹೇಳಬೇಕು, ಹಾವಿನ ಸ್ವರೂಪ ಅಲ್ಲಿ ಇಲ್ಲವೇ ಇಲ್ಲ ಅದು. ಹೀಗೆ ಇತ್ಯಾದಿ ಉಪಕ್ರಮ ವಿರೋಧ. ಹೀಗೆ ಮೊದಲು ಮಾಡಿದ್ದಾರಲ್ಲ, ಅಲ್ಲಿಂದ ಪ್ರಾರಂಭ ಮಾಡಿ ಉದ್ದಕ್ಕೂ ಹೇಳ್ಕೊಂಬಂದಿದ್ದಾರಲ್ಲ, ಅದು ಏನಾಗುತ್ತೆ? ಅದಕ್ಕೆ ವಿರೋಧ ಬಂದ್ಬಿಡುತ್ತೆ. ಒಂದು ಪಕ್ಷ ಬ್ರಹ್ಮವನ್ನ ಅಲ್ಲಗಳೆದು ಬಿಟ್ರೆ ಈ ವಾಕ್ಯಕ್ಕೆ ವಿರೋಧ ಬಂದ್ಬಿಡುತ್ತೆ. ಬ್ರಹ್ಮತೆ ಬ್ರಹ್ಮಾಣಿ ಅಂತ ಯಾಕೆ ಹೇಳೋದು? ಮತ್ತು ಇನ್ನೊಂದು ತೈತ್ರಿಯದಲ್ಲಿ ಅಸನ್ನೇವ ಸ ಭವತಿ ಅಸದ್ ಬ್ರಹ್ಮೇತಿ ವೇದಕೆ ಅಂತಲೂ ಹೇಳಿದ್ದಾರೆ. ಯಾರು ಬ್ರಹ್ಮವನ್ನ ಇಲ್ಲ ಎಂದು ಹೇಳುತ್ತಾರೋ ಏನಾಗುತ್ತೆ ಅವನಿಗೆ ಅಂದ್ರೆ ಅಸನ್ನೇವ ಸ ಭವತಿ, ಸಹ ಅಸನ್ನೇವ, ಅವನೇ ಇಲ್ಲವಾಗಿ ಬಿಡುತ್ತಾನೆ. ಬ್ರಹ್ಮವನ್ನು ನಾನು ಒಂದು ವೇಳೆ ನಿರಾಕರಣೆ ಮಾಡುವುದಕ್ಕೆ ಹೊರಟು ನಿರಾಕರಣೆ ಮಾಡಿದ್ದೇ ಆದರೆ ಏನಾಗುತ್ತೆ? ನನ್ನನ್ನೇ ನಾನು ನಿರಾಕರಣೆ ಮಾಡಿಕೊಂಡಂತೆ ಆಗಿಬಿಡುತ್ತದೆ. ಯಾಕೆ? ನನ್ನ ಪರಮಾರ್ಥ ಸ್ವರೂಪ ಬ್ರಹ್ಮವೇ. ಆದ್ದರಿಂದ ಈ ವಾಕ್ಯಕ್ಕೂ ಕೂಡ ವಿರೋಧ ಬಂದ್ಬಿಡುತ್ತೆ. ಇತ್ಯಾದಿ ನಿಂದ ವಿರೋಧ. ನೋಡಿ, ಮೊದಲು ಹೇಳಿದ್ರು ನೋಡಿ, ಹೇಗೆ ವಾದ ಮಾಡುವಾಗ ಯಾವ ಕ್ರಮ ನೋಡಿದ್ರಿ ನಾವು ಬಹಳ ಸೂಕ್ಷ್ಮವಾಗಿ ನಾವು ನೋಡ್ಬೇಕಿಲ್ಲ. ವಾದ ಮಾಡುವಾಗ ಸುಮ್ಮನೆ ಏನೇನೋ ವಿರೋಧ ಮಾಡ್ಬಿಡೋದಲ್ಲ, ಅಲ್ಲಗಳೆಯೋದಲ್ಲ. ಹೇಗೆ ನೋಡಿ, ಒಂದು ಕಡೆ ಹೇಳಿದ್ರು ಬ್ರಹ್ಮತೆ ಬ್ರವಾಣಿ ಅಂತ, ಅದು ಹೇಗೆ ಈ ವಾಕ್ಯಕ್ಕೆ ವಿರೋಧವಾಗುತ್ತೆ ಅಂದ್ರೆ ಉಪಕ್ರಮ ವಿರೋಧ. ಅಂದ್ರೆ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಬ್ರಹ್ಮದ ಸ್ವರೂಪವನ್ನೇ ನಿರ್ಧಾರ ಮಾಡಿರುವುದರಿಂದ ಪ್ರಾರಂಭ ಮಾಡ್ಕೊಂಡಿದ್ದಾರಲ್ಲ, ಪ್ರಾರಂಭ ಮಾಡಿರೋದೇ ಹೋಗ್ಬಿಡುತ್ತೆ ಅವಾಗ ಅಂತ ಕೇಳಿ ಉಪಕ್ರಮ ವಿರೋಧದಿಂದಲೂ ಕೂಡ ಅಂತ ಹೇಳಿ. ಮತ್ತೆ ಇಲ್ಲಿ ಅಸನ್ನೇವ ಅಂದಾಗೇನು? ಇತ್ಯಾದಿ ನಿಂದಾ ವಿರೋಧ. ಇದು ನಿಂದೆ. ಯಾವನು ಬ್ರಹ್ಮವನ್ನ ಇಲ್ಲ, ನೋಡಪ್ಪ ನೀನು ಬ್ರಹ್ಮವನ್ನು ಇಲ್ಲ ಅಂತ ಒಂದು ವೇಳೆ ಸಿದ್ಧ ಮಾಡುವುದೇ ಆದರೆ ನೀನೇ ಇಲ್ಲವಾಗಿ ಬಿಡುತ್ತೀಯೇ. ಒಂದು ನಿಂದಾ ವಿರೋಧ ಅಂತ. ಮತ್ತು ಇನ್ನೊಂದು ಹೇಳ್ತಾ ಇದ್ದೀವಿ ಕಠೋಪನಿಷತ್ತು, ಅಸ್ತಿತ್ಯೇವೋಪಲಬ್ಧವ್ಯ ತತ್ವಭಾವೇನ ಚೋಭಯೋ ಅಸ್ತಿತ್ಯೇವೋಪಲಬ್ಧಸ್ಯ ತತ್ವಭಾವ ಪ್ರಸೀದತಿ. ಪ್ರಸಿದ್ಧವಾದ ಶ್ಲೋಕ. ಏನು? ಅಸ್ತಿತ್ಯೇವೋಪಲಬ್ಧ ಅಂದ್ರೆ ಬ್ರಹ್ಮವನ್ನ ಇದೆ ಎಂಬುದಾಗಿಯೇ ತಿಳಿದುಕೊಳ್ಳಬೇಕು ಅಂತ ಇದನ್ನು ಅಸ್ತಿತ್ಯೇವ ಉಪಲಭ್ಯ ಅಂತ ಹೇಳಿ ಅವಧಾರಣೆ ಮಾಡಿ ಹೇಳಿದ್ದಾರೆ. ಹೀಗೆ ಇಲ್ಲಿ ಅವಧಾರಣೆಗೂ ಕೂಡ ವಿರೋಧ ಬಂದು ಬಿಡುತ್ತದೆ. ಯಾವಾಗ ನೀನು ಬ್ರಹ್ಮವನ್ನು ವಿರೋಧ ಮಾಡಿದಾಗ, ನಿರಾಕರಣೆ ಮಾಡಿದಾಗ. ಅಂದ್ರೇನು? ಬ್ರಹ್ಮವನ್ನ ನೋಡಪ್ಪ ನೀನು ನಿರಾಕರಣೆ ಮಾಡಿದ್ದೇ ಆದರೆ ಶ್ರುತಿಯ ಉಪಕ್ರಮಕ್ಕೂ ವಿರೋಧವಾಗುತ್ತೆ. ಮತ್ತೆ ಆ ನಿಂದಾವಾಕ್ಯ ಇದೆಯಲ್ಲ, ನೀನೇ ಇಲ್ಲವಾಗಿ ಬಿಡುತ್ತೀಯೇ ಅಂತ, ಅದಕ್ಕೂ ವಿರೋಧವಾಗುತ್ತೆ. ಮತ್ತೆ ಇಲ್ಲಿ ಅವಧಾರಣ ಪೂರ್ವಕವಾಗಿ ಹೇಳಿದ್ದಾರಲ್ಲ, ಈ ಅವಧಾರಣೆಗೂ ಕೂಡ ವಿರೋಧವಾಗಿ ಬಿಡುತ್ತದೆ. ಮೂರು ವಾದ ಮಾಡುವ ಇದು ಕ್ರಮವಾಗಿ ವಾದ ಮಾಡ್ತಾ ಇದೆ, ವಾದವಾಗಿ ಬಿಡುತ್ತದೆ. ಮತ್ತು ಇನ್ನೊಂದೇನಾಗುತ್ತೆ, ಹೀಗಾಗ್ಬಿಟ್ರೆ ಎಲ್ಲದಕ್ಕೂ ವಿರೋಧ ಅಂತ ಆಗ್ಬಿಟ್ರೆ ಇವೆಲ್ಲ ಯಾವುದಿವು? ಶ್ರುತಿ ವಾಕ್ಯಗಳು ತಾನೇ ಇವೆಲ್ಲ. ಆಗೇನಾಗುತ್ತೆ? ಶ್ರುತಿ ವಾಕ್ಯಗಳಿಗೆ ಅರ್ಥವಿಲ್ಲ, ವ್ಯಾಕೋಪ. ಏನು? ಅದಕ್ಕೇನೆ
ಸಂಬಂಧವೇ ಇಲ್ಲ, ಅರ್ಥವೇ ಇಲ್ಲ. ಮತ್ತೆ ಸರ್ವ ವೇದಾಂತ ವ್ಯಾಕೋಪ ಪ್ರಸಂಗ, ಎಲ್ಲ ವೇದಾಂತಗಳು ಕೂಡ ಏನಾಗುತ್ತೆ, ವ್ಯರ್ಥ ಅಂತ ಆಗಿಬಿಡುತ್ತೆ. ಶಾಸ್ತ್ರ ಪ್ರಯೋಜನವಿಲ್ಲ, ಏನಿಲ್ಲ ಅಂತ ಆಗ್ಬಿಡುತ್ತೆ. ಮತ್ತು ವಾಂಗ್ಮನಸ ಅತೀತತ್ವಮಪಿ ಬ್ರಹ್ಮಣಃ ನ ಅಭಾವಾಭಿಪ್ರಾಯೇಣ ಅಭಿಧೀಯತೆ. ಬಹಳ ಮುಖ್ಯವಾದದ್ದು ನೋಡಪ್ಪ. ಬ್ರಹ್ಮವನ್ನು ಹೇಳಿದ್ರು, ಏನಂತ ಹೇಳಿದ್ರು? ಯಥೋ ವಾಚೋ ನಿವರ್ತಂತೆ ಅಪ್ಯಮನಸಾ ಸಹ ಅಂತ ಹೇಳಿದ್ರು. ಏನು? ವಾಂಗ್ ಮನಸ್ಸುಗಳಿಗೆ ಅದು ಗೋಚರವಲ್ಲ ಅಂತ ಹೇಳಿದ್ರು. ಹೀಗೆ ವಾಂಗ್ ಮನಸ್ಸುಗಳಿಗೆ ಗೋಚರ ಅಭಾವವನ್ನು ಹೇಳಿದ್ದಾರಲ್ಲ, ಅದು ಏನರ್ಥ? ಅದಕ್ಕೆ ಬ್ರಹ್ಮಕ್ಕೆ ಅಭಾವ ಅಂತ ಹೇಳಿಲ್ಲ, ಬ್ರಹ್ಮವನ್ನ ಅಭಾವ ಅಂತ ಹೇಳಿಲ್ಲ. ಯಾವುದರ್ಥ ಅಂತಂದ್ರೆ, ಅಲ್ಲಿ ಬ್ರಹ್ಮದ ಹಿಂದೆ ಪ್ರತಿಜ್ಞೆ ಮಾಡಿದ್ದಾರಲ್ಲ, ಬ್ರಹ್ಮವಿದಾಪ್ನೋತಿ ಪರಂ ಅಂತ. ಆ ಪ್ರತಿಜ್ಞೆಯನ್ನ ಪೂರೈಸುವುದಕ್ಕಾಗಿ ಇದನ್ನು ಹೇಳಿದ್ದಾರೆ, ಬ್ರಹ್ಮಲಕ್ಷಣವನ್ನು, ಬ್ರಹ್ಮದ ಲಕ್ಷಣವನ್ನ. ಅಲ್ಲಿ ಸೂತ್ರ ರೂಪವಾಗಿ ಸತ್ಯಂ ಜ್ಞಾನಮನಂತ ಬ್ರಹ್ಮ ಅಂತ ಹೇಳಿದ್ರು, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ಯ ಅಂದ್ರೇನು, ಜ್ಞಾನ ಅಂದ್ರೇನು, ಅನಂತ ಅಂದ್ರೇನು, ಅಲ್ಲೂ ಹೇಳಿದ್ರನ್ನ, ಇಲ್ಲಿ ಅದನ್ನ ಹೇಳಿರ್ತಕ್ಕಂಥದ್ದು. ಸತ್ಯ ಅಂತಕ್ಕಂಥದ್ದು ಏನು? ಯಾವತ್ತಿಗೂ ಕೂಡ ಇದು ಕಾರ್ಯವಾಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಸತ್ಯ ಅಂತ ಹೇಳಿದ್ದಾರೆ. ಕಾರ್ಯ ಅಂತ ಆಗ್ಬಿಟ್ರೆ ಕಾರ್ಯವೆಲ್ಲವೂ ಕೂಡ ಅಸತ್ತು. ಯಾಕೆ? ಕಾರ್ಯ, ಅದು ಕಾರ್ಯತ್ವ. ಕಾರ್ಯಕ್ಕೆ ಶಾಶ್ವತ ಇಲ್ಲ. ಯಾವುದಕ್ಕಿದೆ ಶಾಶ್ವತ? ಕಾರಣಕ್ಕೆ ಇದೆ. ಸತ್ಯ ಅಂತ ಹೇಳಿದ್ದು ಬ್ರಹ್ಮವನ್ನ ಕಾರ್ಯವಲ್ಲ ಎಂಬುದಾಗಿ ಹೇಳುವುದಕ್ಕೆ ಈಗ ಹೇಳಿದ್ದಾರಲ್ಲ ಅಲ್ಲಿ, ಅದಕ್ಕೋಸ್ಕರ ಇಲ್ಲಿ ಇದು ಯಾವುದು ಅಲ್ಲ ಅಂತ ಹೇಳಿದ್ದಾರೆ. ಯಾಕೆ ಕೇಳು? ನಹಿ ಮಹತಾ ಪರಿಕರ ಬಂಧೇನ ಬ್ರಹ್ಮವಿದಾಪ್ನೋತಿ ಪರಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯೇವಮಾದಿನ ವೇದಾಂತೇಶು ಬ್ರಹ್ಮ ಪ್ರತಿಪಾದ್ಯ. ಅಲ್ಲಪ್ಪ, ಇಷ್ಟೊಂದು ಪ್ರಯಾಸದಿಂದ ಮಹತಾ ಪರಿಕರ ಬಂಧೇನ, ಇಷ್ಟೊಂದು ಪ್ರಯಾಸ ಪಟ್ಟು ಶ್ರುತಿವಾಕ್ಯಗಳನ್ನು ಉದ್ಧಾರ ಮಾಡಿ, ಪ್ರತ್ಯಕ್ಷ ಪ್ರಮಾಣವನ್ನು ಹೇಳಿ, ಅನುಭವ ಪ್ರಮಾಣವನ್ನು ಹೇಳಿ ಸಿದ್ಧ ಮಾಡಿದ್ರು. ಏನು? ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿ, ಮತ್ತೆ ಅದ್ರ ಲಕ್ಷಣ ಸತ್ಯಂ ಜ್ಞಾನಮನಂತ ಬ್ರಹ್ಮ ಅಂತ ಪ್ರತಿಪಾದನೆ ಮಾಡಿ ವೇದಾಂತಗಳಲ್ಲಿ ತಸ್ಯೈವ ಪುನಃ ಅಭಾವೋ ಅಭಿಲಪ್ಯತ ನ ಅಭಿಲಪ್ಯತ. ಅದಕ್ಕೇನೆ ಈಗ ಅಭಾವ ಅಂತ ಹೇಳ್ತಾರೆ. ಇಷ್ಟೊಂದು ಕಷ್ಟಪಟ್ಟು ಬ್ರಹ್ಮದ ಲಕ್ಷಣ ಹೇಳಿದ್ರು, ಬ್ರಹ್ಮವನ್ನು ತಿಳಿದವನು ಈ ರೀತಿ ಫಲ ಹೇಳಿದ್ರು, ಅದಕ್ಕೆ ಅಷ್ಟೆಲ್ಲ ಹೇಳಿಬಿಟ್ಟು ಅದನ್ನ ಈಗ ಓಹೋ ನೇತಿ ನೇತಿ ಅಂತ ಅಭಾವ ಅಂತ ಹೇಳಿದ್ರೆ ಇಲ್ಲ ಅಂತ ಇಲ್ಲವಾಗಿರಿಸ್ಬಿಡುತ್ತಾರಂತ. ಮತ್ತು ನಿತ್ಯವಾಗಿ ಪುನಃ ಅಭಾವ ಪ್ರಕ್ಷಾಳನಾಧಿ ಪಂಕಸ್ಯ ದೂರಾದ ಸ್ಪರ್ಶನಂ ವರಂ ಇತಿ ನ್ಯಾಯ. ಈಗ ಕೆಸರು, ಆ ಒಂದು ಕೆಸರನ್ನ ಹಾಕೊಂಡ್ಬಿಡೋದು, ಆಮೇಲಿಂದ ಮನೆಗೆ ಬಂದು ಏನದಕ್ಕೆ ಸೋಪ್ಗಳು ಹಾಕಿ ತೊಳೆದು ಶುದ್ಧ ಮಾಡೋದು. ಯಾಕಪ್ಪ? ಅದು ಏನಾದ್ರು ಒಂದು ಕೆಸರನ್ನ ಹಾಕ್ಬಿಡೋದು ಅಂದ್ರೆ ಬ್ರಹ್ಮ ಇಲ್ಲ ಅಂತ ಹೇಳ್ಬಿಡೋದು. ಆಮೇಲಿಂದ ನೋಡಿ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಸಿದ್ಧ ಮಾಡೋದು. ಯಾಕೆ ಏನಾದ್ರು ಮಾಡ್ತಾರ ಅಂತ? ಅದಕ್ಕೆ ಬ್ರಹ್ಮ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಬ್ರಹ್ಮ ಇಲ್ಲ ಅಂತ ಹೇಳ್ಬಿಡೋದು, ಆಮೇಲಿಂದ ಈ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಸಿದ್ಧ ಮಾಡೋದಕ್ಕೆ ಇಷ್ಟೊಂದು ಕಷ್ಟಪಡೋದು. ಯಾರಾದ್ರು ಮಾಡ್ತಾರೆ? ಪ್ರಕ್ಷಾಳನಾಧಿ ಪಂಕಸ್ಯ, ಪಂಕ ಕೆಸರು ಮೆತ್ತಿಸ್ಕೊಂಡ್ಬಿಡೋದು, ಕೆಸರಲ್ಲಿ ಆಟ ಆಡ್ಬಿಡೋದು, ಆಮೇಲಿಂದ ತೊಳ್ಕೊಳ್ಳೋದು. ಯಾಕೆ ಬೇಕದು? ಅದಕ್ಕಿಂತಲೂ ಕೂಡ ದೂರಾದ ಸ್ಪರ್ಶನಂ ವರಂ, ಅದಕ್ಕಿಂತ ಕೆಸರಿನ ಸಂಪರ್ಕಕ್ಕೆ ಬರದೆ ದೂರದಲ್ಲೇ ಇದ್ಬಿಟ್ರೆ ಕೆಸರು ಮೆತ್ಕೊಳ್ಳೋದು ಇಲ್ಲ, ಅದನ್ನು ಶುದ್ಧ ಮಾಡ್ತಕ್ಕಂಥ ಅವಶ್ಯಕತೆನೂ ಇಲ್ಲ. ಹಾಗೆ ಬ್ರಹ್ಮವನ್ನು ನಿರಾಕರಣೆ ಮಾಡಿ ಆಮೇಲಿಂದ ಅದನ್ನು ಸಿದ್ಧ ಮಾಡುವುದಕ್ಕೆ ಆ ಕಷ್ಟ ಯಾಕೆ? ಅದಕ್ಕಿಂತ
ನಿರಾಕರಣೆ ಮಾಡದೇ ಇದ್ರೆ ಕೇವಲ ಶ್ರುತಿವಾಕ್ಯವನ್ನು ಅವಲಂಬಿಸಿಬಿಟ್ಟು ಸರಿ ಹೋಗುತ್ತೆ ಅಂತ ಇತಿ ನ್ಯಾಯ. ಮತ್ತು ಪ್ರತಿಪಾದನ ಪ್ರಕ್ರಿಯಾತ್ ಏಷ ಯಥೋ ವಾ ಪ್ರತಿಪಾದನ ಪ್ರಕ್ರಿಯಾತ್ ಏಷ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಇತಿ. ಇದೇನು ಈ ಯಥೋ ವಾಚೋ ನಿವರ್ತಂತೆ ವಾಂಗ್ ಮನಸ್ಸುಗಳಿಗೆ ಅತೀತವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಆದ್ದರಿಂದ ಬ್ರಹ್ಮವನ್ನು ಅಲ್ಲಗಳೆಯಬೇಕು ಅಂತ ಹೇಳಿದ್ಯಲ್ಲಪ್ಪ ನೀನು, ಅದು ಯಥೋ ವಾಚೋ ನಿವರ್ತಂತೆ ಯಾಕೆ ಗೊತ್ತೇನೆ ಹೇಳಿದ್ದು ಅಪ್ರಾಪ್ಯ ಮನಸಾಸ ಅಂತ. ಇದು ಪ್ರತಿಪಾದನ ಪ್ರಕ್ರಿಯಾ. ಯಾವುದು? ಬ್ರಹ್ಮ ಪ್ರತಿಪಾದನ ಪ್ರಕ್ರಿಯಾ. ಇದು ಬ್ರಹ್ಮವನ್ನ ಪ್ರತಿಪಾದನೆ ಮಾಡುವುದಕ್ಕೆ ಉಪಯೋಗಿಸಿಕೊಂಡಿರತಕ್ಕಂಥ ಮಾರ್ಗ. ಅದಕ್ಕೆ ಹೊರಟಿರ್ತಕ್ಕ ಮಾರ್ಗನೇ ಇದು ಅಪ್ರಾಪ್ಯ ಮನಸಾ ಸಹ. ಮತ್ತೆ ಯಥೋ ವಾಚೋ ನಿವರ್ತಂತೆ ವಾಂಗ್ ಮನಸ್ಸುಗಳಿಗೆ ಅತೀತನಾಗಿದ್ದಾನೆ ಅಂತ ಅನ್ನುವುದು ಬ್ರಹ್ಮವನ್ನ ಪ್ರತಿಪಾದನೆ ಮಾಡೋಕ್ಕೆ ಕ್ರಮಕ್ಕಾಗಿ, ಅದಕ್ಕಾಗಿ ವಿರೋಧ ಅಭಾವಕ್ಕಾಗಿ ಅಲ್ಲ. ಮತ್ತು ಆಯ್ತಪ್ಪ, ಇಷ್ಟು ಹೇಳಿದ್ವಲ್ಲ, ಇನ್ನು ಮುಂದೆ ಇದನ್ನು ವಿಸ್ತಾರವಾಗಿ ಹೇಳ್ತೇವೆ. ಇಷ್ಟಕ್ಕೆ ಏನಾಯ್ತು? ಏತದುಕ್ತಂ ಭವತಿ. ನೋಡಪ್ಪ, ಇಷ್ಟು ಹೇಳಿದಾಗಾಯ್ತು. ಏನು? ವಾಂಗ್ ಮನಸಾತೀತಂ ಅವಿಷಯಾಂತಃಪಾತಿ. ವಾಂಗ್ ಮನಸ್ಸಿಗೆ ಅತೀತವಾಗಿದ್ದೆ ಮತ್ತು ಅವಿಷಯಾಂತಃಪಾತಿ. ಯಾವ ವಿಷಯದ ಒಳಗೂ ಕೂಡ ಇದು ಇದ್ದುಕೊಂಡಿಲ್ಲ. ವಿಷಯಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಇದು ವಿಷಯ. ಇದು ವಿಷಯ ಅಂತ ಅವಿಷಯ ಅಂದ್ರೆ ನ ವಿಷಯಾಂತಃಪಾತಿ ಅವಿಷಯಾಂತಃಪಾತಿ. ಹೌದಾನೆ? ಯಾವ ವಿಷಯದ ಒಳಗೂ ಇರತಕ್ಕಂಥದ್ದಲ್ಲ ಇದು. ಏನಾಗಿದೆ? ಪ್ರತ್ಯಗಾತ್ಮಭೂತಂ. ಪ್ರತಿಯೊಬ್ಬರ ಪ್ರತ್ಯಗಾತ್ಮ ಅತ್ಯಂತ ಸೂಕ್ಷ್ಮವಾಗಿ ಒಳಗಡೆ ಇರತಕ್ಕಂತಹ ಪ್ರತ್ಯಗಾತ್ಮಭೂತವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವಂ ಬ್ರಹ್ಮ ಇತಿ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಬ್ರಹ್ಮವಾಗಿದೆ ಎಂಬುದನ್ನ ತಿಳಿಸಿಕೊಡುವುದಕ್ಕಾಗಿ ಶ್ರುತಿಯು ಏನ್ ಹೇಳ್ತಾ ಇದೆ? ಯಥೋ ವಾಚೋ ನಿವರ್ತಂತೆ ಅಂತ ಹೇಳ್ತಾ ಇದೆ. ಯಾಕೆ? ಒಂದು ವೇಳೆ ಮಾತಿನಿಂದ ಯಾವುದನ್ನು ಹೇಳಿದ್ರೂ ಕೂಡ ಅದು ಅಷ್ಟು ಶುದ್ಧ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಮಾತೇ ಶುದ್ಧವಿಲ್ಲವಲ್ಲ. ಆದ್ದರಿಂದ ಏನಾಗಿದೆ? ಯಾವುದಕ್ಕೂ ಕೂಡ ತಿರುಕದ್ದು ಬ್ರಹ್ಮ ಅಂತ ಹೇಳಿದ್ದಾರೆ. ಯಾತಕ್ಕೆ? ಆ ಪ್ರತಿಪಾದನೆಯನ್ನು ಮಾಡುವುದಕ್ಕೋಸ್ಕರ ಹೇಳಿದ್ದಾರೆ. ಈ ರೀತಿಯೇ ಪ್ರತಿಪಾದನೆ ಮಾಡಬೇಕು. ಇದು ಅಂತ ಹೇಳೋಕ್ಕಾಗೋದೇ ಇಲ್ಲ. ತಸ್ಮಾತ್ ಬ್ರಹ್ಮಣೋ ರೂಪ ಪ್ರಪಂಚಂ ಪ್ರತಿಷೇಧತಿ ಪರಿಚಿನಷ್ಟಿ ಬ್ರಹ್ಮ ಇತಿ ಅಭ್ಯುಪಗಂತವ್ಯಂ. ಆದ್ದರಿಂದ ನೋಡಪ್ಪ, ನಿರ್ಧಾರ ಮಾಡಿ ಹೇಳ್ತಾ ಇದ್ದೇವೆ. ಏನು? ಬ್ರಹ್ಮಣೋ ರೂಪ ಪ್ರಪಂಚಂ ಪ್ರತಿಷೇಧತಿ. ಬ್ರಹ್ಮಕ್ಕೆ ರೂಪ ಇದೆಯಲ್ಲ, ಯಾವುದು? ವೇವಾವ ಬ್ರಹ್ಮಣೋ ರೂಪೇ ಮೂರ್ತಂಚ ಅಂತ ಇದೆಯಲ್ಲಪ್ಪ. ಆ ಮೂರ್ತ ರೂಪವನ್ನ ಪ್ರತಿಷೇಧ ಮಾಡಿ ಶ್ರುತಿಯು ಏನ್ ಹೇಳ್ತಾ ಇದೆ? ಬ್ರಹ್ಮ ಪರಿಶೀನಷ್ಟಿ. ಬ್ರಹ್ಮವನ್ನ ಉಳಿಸಿಕೊಂಡು ಹೇಳುತ್ತಿದೆ. ಒಂದನ್ನು ನಿಷೇಧ ಮಾಡ್ತಾ ಇದೆ. ಯಾವುದನ್ನ? ರೂಪವನ್ನ. ಅಷ್ಟೇ ಹೊರತು ರೂಪಿಯನ್ನಲ್ಲ. ಇತಿ ಅಭ್ಯುಪಗಂತವ್ಯಂ. ಈ ರೀತಿಯಾಗಿ ತಿಳಿಯಲ್ಪಡಬೇಕು. ದ್ರವ್ಯ ಪ್ರತ್ಯಯ ವಿಧಿ ಈ ರೀತಿಯಾಗಿಯೇ ತಿಳಿಯಲ್ಪಡಬೇಕು. ಯಾವುದನ್ನ? ಬ್ರಹ್ಮವು ಈ ರೀತಿಯಾಗಿಯೇ ತಿಳಿಯಲ್ಪಡಬೇಕು ಅಂತ ಹೇಳಿ ರೂಪವನ್ನ ಪ್ರತಿಷೇಧ ಮಾಡಿ ರೂಪಿಯನ್ನ ಉಳಿಸಿಕೊಂಡಿದ್ದಾರೆ ಎನ್ನುವುದನ್ನ ಈ ಒಂದು ಯಾವುದಲ್ಲಿ ತರ್ಕ ಮತ್ತೆ ಈ ಒಂದು ಅನುಭವ ಅನುಕೂಲ ಅದೊಂದು ಆ ಎರಡೂ ಮೂಲಕ ಇಲ್ಲಿ ಸಿದ್ಧ ಮಾಡಿ ಪೂರ್ವ ಪಕ್ಷ ಹೇಳೋದನ್ನ ಅಲ್ಲಗಳೆದು ಸಿದ್ಧ ಮಾಡಿ ತೋರಿಸ್ತು. ಈಗ ಇದಾಯ್ತು, ಸಿದ್ಧಾಂತ ಭಾಗ ಆಯ್ತು. ಈಗ ಪ್ರಕೃತೈತಾವತ್ತಂ ಅಂದ್ರೆ ಅರ್ಥ ಪ್ರತಿಷೇಧ ಮಾಡೋದು ಗೊತ್ತಾಯ್ತಲ್ಲ. ಪ್ರಕೃತೈತಾವತ್ತಂ ಅಂತೇನು ಅಂದ್ರೆ ತಸ್ಮಾತ್ ಭೂಯ ಬ್ರವೀತಿ ಇದ್ರೇನು ಅದನ್ನ ಹೇಳ್ಬೇಕಲ್ಲ. ಪ್ರಕೃತ ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿರ್ಧಾರ ಮಾಡ್ಬೇಕಲ್ಲ. ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತಾ ಇದ್ದಾರೆ.
ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.